ಸುದ್ದಿ ಮಾತು ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ. ಇತ್ತೀಚೆಗೆ ಥಣಿಸಂದ್ರದ ಸಾಮಾರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕಿಡಿಗೇಡಿಗಳು ಅಲ್ಲಿನ ಮಹಿಳಾ ಸಿಬ್ಬಂದಿಗಳ ಮೇಲೆ ನಡೆಸಿದ ಹಲ್ಲೆ ಕುರಿತು ಮಹಿಳಾ ಸಿಬ್ಬಂದಿಗಳು ಕನ್ನಡಪರ ಸಂಘಟನೆಯ ಹೋರಾಟಗಾರರನ್ನ ಭೇಟಿ ಮಾಡಿ ಅವತ್ತಿನ ಘಟನೆಯನ್ನ ವಿವರಿಸಿ ತಮಗೆ ನ್ಯಾಯ ಕೊಡಿಸುವಂತೆ ಕೋರಿದರು. ನ್ಯಾಯ ಕೊಡಿಸ್ಬೇಕು. ಅಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಏಟಾಗಿದೆ, ಎದಳೋ ಪರಿಸ್ಥಿತಿ ಇಲ್ಲ, ಸ್ವಲ್ಪ ಜನ ಹುಷಾರಿಲ್ಲ. ನೀವೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗಿದಾರಮ್ಮ? ಎಷ್ಟು ಕೂಲಿ? 1000 ರೂಪಾಯಿ ದಿವಸಕ್ಕೆ 1000 ಊಟ ಕೊಡಿಸಿ. ನೀವು ಇದ್ರ ಅವತ್ತಲ್ಲಿ ನಿಮ್ಗೆ ಏಟಾಗಿದ್ಯಾ? ಯಾವ್ದು ಕಲ್ಲು ಬಿದ್ದಿತ್ತೋ ಏನು ಬಿದ್ದಿತ್ತು? ಗ್ಲಾಸು ಕಲ್ಲಿಂದ ಹೊಡೆದು ಗ್ಲಾಸ್ ಬಿದ್ದಿತ್ತಾ? ಗ್ಲಾಸು ಹೊರಗಡೆಯಿಂದ ಹೊಡೆದು ಗ್ಲಾಸ್ ಹೊಡೆದು ಬಂದು ನಮಗೆ ಬಿದ್ದಿರೋದು. ಎಷ್ಟು ವಯಸ್ಸು ನಿಮಗೆ? 65. ಕಸ ಗುಡಿಸ್ಬೇಕಾದ್ರೆ ಏನೇ ಅಧಿಕಾರದಿಂದ ನಾನು ಹೊರಗಡೆ ಬಂದಿಲ್ಲ, ಏನಕ್ಕೋಸ್ಕರ ಬಂದಿಲ್ಲ, ನಮಗೆ ಕೆಲಸ ಹೇಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಮ್ಮ, ನಿಮ್ಗೆ ಅಲ್ಲಿ ಅಲ್ಲೇ ಮಾಡ್ಬೇಕಾದ್ರೆ ಅವ್ರು ಬಂದು ನಿಮ್ಗೆ ಯಾರು ಅಲ್ಲಿ ಪೊಲೀಸರು ಸಪೋರ್ಟ್ ಮಾಡಲಿಲ್ವಾ? ಅವ್ರನ್ನೇ ತಿಳಿಬಿಟ್ಟು ಹೋದ್ರು ಸರ್. ಅಲ್ಲಿ ಪೊಲೀಸ್ನವ್ರನ್ನೇ ತಿಳಿಬಿಟ್ಟು ಪೊಲೀಸರು ಏನು ಮಾಡಲಿಲ್ಲ, ಅವರೇ ಎದ್ರುಕೊಂಡ್ಬಿಟ್ರು. ಟೀಚರ್ಸ್ಗಳು ಹಂಗೆ ಮಾಡಿದ್ದು, ಲೇಡಿ ಟೀಚರ್ಸ್ಗಳು. ಎಷ್ಟು ಜನ ಇದ್ರು ಅವರು? ಒಂದು 7-8 ಜನ 8-10 ಜನ ಅಲ್ಲಿ ಅವ್ರು ಬಂದು ಅಡ್ಡ ನಿಂತಿದ್ದಾರೆ. ಗಲಾಟೆ ಮಾಡಕ್ ಬಂದಲ್ಲ ಅವರು 60 ಜನ ಇದ್ರು. ಅವರು 60 ಜನ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅವತ್ತು 60 ಜನನ ಹಾಕೊಂಡು ಹೋಗಿದ್ರು ಅವತ್ತು. ಸರಿ, ಕಂಪ್ಲೇಂಟ್ ಕೊಟ್ರ ನೀವು? ತಗೊಂಡಿಲ್ವಾ? ಇದು ನಿಮ್ಮನ್ನ ಪೊಲೀಸ್ನವರು MLC ಮಾಡಿಸಿದಾರೆ. ಸುಮೋಟೋ ಅಂತ ಒಂದು ಕೇಸ್ ಮಾಡವ್ರೆ. ಇವಾಗ ನಾವು ಹೋಗಿ ವಿಚಾರಿಸಿದ್ವು. ಅದಕ್ಕೆ MLC ಏನಾರು ಮಾಡಿಸಿ ನಿಮಗೆ ಚಿಕಿತ್ಸೆ ಕೊಡಿಸಿದ ರಿಪೋರ್ಟ್ ಏನಾದ್ರು ತಗೊಂಡ್ರೆ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಏನೂ ಮಾಡಿಲ್ವಾ? ನಿಮ್ಮನ್ನ MLC ಮಾಡಿಸಿ ಅದರ ರಿಪೋರ್ಟ್ ತಗೊಂಡು ಹೋಗ್ಬೇಕಾಗಿತ್ತು. ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಗಿದ್ರೆ ಇರಲಿ ಬಿಡಿ, ನಾವು ಮೇಲಧಿಕಾರಿಗಳು ಗಮನಕ್ಕೆ ತರ್ತೀವಿ. ಕಾನೂನು ನಿಮ್ಮ ಪರವಾಗಿರ್ತದೆ. ಹೆಣ್ಮಕ್ಳ ರಕ್ಷಣೆ ಕಾನೂನಿದೆ. ಮಹಿಳಾ ಆಯೋಗಕ್ಕೂ ಸಾಧ್ಯವಾದರೆ ನಿಮ್ಮ ಜೊತೆ ನಾವು ಬರ್ತೀವಿ. ಹೋಗಿ ಒಂದು ಅರ್ಜಿ ಕೊಡೋಣ ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ. ನಿಮಗೆಲ್ಲ ದೌರ್ಜನ್ಯ ಆಯಿತು, ನಾವು ಕೂಲಿ ಕೆಲಸ ಮಾಡೋರು, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಈಗ ನಮ್ಗೆ ಏನು ಹೇಳಿದಿರಿ ಕೊಟ್ಟಿದ್ದೀರಿ ಅದೇ ದೂರ ಅವ್ರಿಗೆ ಕೊಡೋಣ. ನೀವು ಹೆದರಬೇಡಿ, ನಾವೆಲ್ಲ ಕನ್ನಡಿಗರು ನಿಮ್ಮ ಜೊತೆಲಿದ್ದೀವಿ. ಕನ್ನಡ ಪರ ಸಂಘಟನೆಯವರೆಲ್ಲ ನಿಮ್ಮ ಜೊತೆಲಿದ್ದೀವಿ. ನಿಮ್ಗೇನಾದರೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಿಮಗೋಸ್ಕರ ಫ್ರೀಡಮ್ ಪಾರ್ಕಲ್ಲಿ ಕೂತು ಧರಣಿಯನ್ನು ಮಾಡಿ ನಿಮ್ಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ನಂತರ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಆ ಮಹಿಳಾ ಸಿಬ್ಬಂದಿಗಳ ಜೊತೆ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿ ನೀಡಿ ದೂರನ್ನು ದಾಖಲಿಸಿದ್ದಾರೆ. ಸರ್, ನಿಮಗೆ ಗೊತ್ತಿರೋಂಗೆ ಕರ್ನಾಟಕ, ಅದರಲ್ಲೂ ಬೆಂಗಳೂರು ಸರ್ವಜನಾಂಗದ ಶಾಂತಿಯ ತೋಟ. ಈ ಬೆಂಗಳೂರು ನಗರದಲ್ಲಿ ಥಣಿಸಂದ್ರದಲ್ಲಿ ಏನೋ ಒಂದು ಅನಧಿಕೃತ ವಿದ್ಯಾಸಂಸ್ಥೆ ಇತ್ತು. ಕಳೆದ 2 ವರ್ಷಗಳಿಂದ ಕನ್ನಡಪರ ಸಂಘಟನೆಗಳ ಹೋರಾಟದಿಂದ ಅದು ಏನು ಬಂದಾಗಿತ್ತು. ಕಳೆದ ಮೇ ತಿಂಗಳು 30ನೇ ತಾರೀಕು 2025ರಲ್ಲಿ ಅದರ ಮುಂದುವರಿದ ಭಾಗವಾಗಿ ಅಲ್ಲೇನೋ ಒಂದಷ್ಟು ಅನಧಿಕೃತವಾಗಿ ಮದರಸನೂ ಕೂಡ ನಡೀತಾನೆ ಇದೆ. ಶಾಲೆ ಬಂದಾದ್ರೂ ಕೂಡ ಅನಧಿಕೃತವಾಗಿ ಮದರಸ ನಡೀತಾ ಇದೆ. ಅನಧಿಕೃತ ಮದರಸನ ನಿಲ್ಲಿಸಬೇಕು ಅಂತೇಳಿ ಶಾಲಾ ಶಿಕ್ಷಣ ಇಲಾಖೆ ಅವತ್ತು ಅವರಿಗೆ ಆದೇಶ ಮಾಡಿದ್ದುಂಟು. ಕೋರ್ಟು ಕೂಡ ಅವರಿಗೆ ಕಠಿಣವಾಗಿ ಆದೇಶ ಮಾಡಿರೋದು ಉಂಟು, ಹೈಕೋರ್ಟು ಕೂಡ. ಇದ್ರ ಮಧ್ಯದಲ್ಲಿ ಏನು ನಮ್ಮ ಕನ್ನಡದ ಹೆಣ್ಣುಮಕ್ಕಳು ದಿನನಿತ್ಯ ಕೂಲಿ ಕೆಲಸವನ್ನು ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಕನ್ನಡದ ಹೆಣ್ಣುಮಕ್ಕಳು ಕೆಲಸಕ್ಕೆ ಹೋಗ್ತಾರೆ. ಯಾರೋ ಒಬ್ಬರು ಮಾಲೀಕರು ಅವ್ರನ್ನ ಸ್ವಚ್ಛತೆ ಕೆಲಸಕ್ಕಾಗಿ ಕರ್ಕೊಂಡು ಹೋಗ್ತಾರೆ ಕನ್ನಡದ ಹೆಣ್ಣುಮಕ್ಕಳನ್ನ. ಈ ಅನಧಿಕೃತ ಮದರಸಲ್ಲಿರ್ತಕ್ಕಂಥ ಹೊರ ರಾಜ್ಯದ ಮಕ್ಕಳು ಯಾಕಂದ್ರೆ ಅಂತ ಗೊತ್ತಿಲ್ಲ. ಕಾನೂನು ರೀತಿಯಲ್ಲಿ ಹೇಳಬೇಕು ಅಂತಾರೆ, ಕಾನೂನು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಅವರು ಮದರಸ ಮಕ್ಕಳಲ್ಲ. ಹತ್ಯೆ ಮಾಡಲಿಕ್ಕೆ ಬಂದಿರತಕ್ಕಂಥ ಹೊರ ರಾಜ್ಯದ ಗೂಂಡಾಗಳು ಹೆಣ್ಣು ಮಕ್ಕಳುಗಳಿಗೆ ಕಲ್ಲು, ಖಾರದ ಪುಡಿ, ಮಚ್ಚು, ದೊಣ್ಣೆ ತಗೊಂಡು ಹಲ್ಲೆ ಮಾಡಿ ಅವ್ರಿಗೆ ಹೊರಗಡೆ ಹಾಕುವಂಥ ಕೆಲಸವನ್ನು ನೀವು ಯಾಕೆ ಬಂದ್ರಿ ಇಲ್ಲಿಗೆ 500 ರೂಪಾಯಿ 100 ರೂಪಾಯಿ ಈ ಥರ ಹೀನಾಯವಾದಂಥ ಅಸಭ್ಯವಾದಂಥ ಶಬ್ದಗಳನ್ನ ನಿಲ್ಲಿಸಿ ಹಲ್ಲೆ ಮಾಡಿ ಅವ್ರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರೋದು ಮಾಧ್ಯಮಗಳಲ್ಲಿ ನೀವೆಲ್ಲರೂ ಕೂಡ ಪ್ರಸಾರ ಮಾಡಿದ್ರಿ. ಅದರ ಮುಂದುವರೆದ ಭಾಗವಾಗಿ ಸುಮೋಟೋ ಕೇಸನ್ನು ಮಾಡ್ತಾರೆ ಕೊತ್ನೂರು ಪೊಲೀಸ್ನವರು. ಸುಮೋಟೋ ಕೇಸನ್ನು ಮಾಡಿ ಸಂಜೆಗೆ ಅವ್ರನ್ನ ಬಿಡುಗಡೆ ಮಾಡಿ ಕಳಿಸ್ತಾರೆ ಊಟ ಕೊಡಿಸಿ. ನಿಮಗೆಲ್ಲರಿಗೂ ಗೊತ್ತಿದೆ, ಕಳೆದ ತಿಂಗಳು ಚಿಕ್ಕಬಳ್ಳಾಪುರದಲ್ಲಿ ಒಂದು ಘಟನೆ ನಡೀತದೆ. ಅಲ್ಲೂ ಕೂಡ ಸುಮೋಟೋ ಕೇಸ್ ಮಾಡಿ ಜೈಲ್ಗಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇವರು ಮಚ್ಚು ದೊಣ್ಣೆ ತೆಗೆದುಕೊಂಡು ಏನು KJHಳ್ಳಿ DJಹಳ್ಳಿ ಮಾದರಿನಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ. ಅಂಥವ್ರನ್ನ ಸಂಜೆಗೆ ಬಿಟ್ಟು ಕಳಿಸ್ತಾರೆ. ಯಾರೋ ಒಬ್ಬರು ರಾಜಕಾರಣಿಗಳು ಬಂದು ಬಿಡಿಸ್ಕೊಂಡು ಹೋದ್ರು ಅನ್ನುವಂಥದ್ದು ಮಾಹಿತಿ. ಅದನ್ನು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ನಾವು ಪೊಲೀಸ್ನವರಿಗೆ ಇವತ್ತು ಮನವಿ ಮಾಡಿದ್ದೇನಂತಂದರೆ, ದಯಮಾಡಿ ಏನು ಅವತ್ತು ಹಲ್ಲೆಯನ್ನು ಮಾಡಿದರು ಹೊರ ರಾಜ್ಯದವರು, ಅವ್ರು ಯಾಕೆ ಬಂದಿದ್ರು, ಅವರನ್ನು ಯಾರು ಕರೆಸಿದ್ರು, ಅದನ್ನೆಲ್ಲ ಸೂಕ್ತವಾಗಿ ತನಿಖೆ ಮಾಡಿ ಅವ್ರ ಮೇಲೆ ಯಾರು ಅವ್ರನ್ನ ಬಿಟ್ಟು ಕಳಿಸ್ತಾರೆ ಅವ್ರ ಮೇಲೆ ಸೂಕ್ತವಾದಂತಹ ಇಲಾಖೆ ತನಿಖೆಯನ್ನು ಮಾಡಬೇಕು. ಜೊತೆಗೆ ಈಗ ಅಡಿಷನಲ್ SP ಸಾಹೇಬರು ಹೇಳ್ತಾರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಗೆ ಒಳಪಡುವಂಥ ಸೆಕ್ಷನ್ಗಳೇನಾದರೂ FIRನಲ್ಲಿ ದಾಖಲಾಗಿದ್ದರೆ ಅವ್ರನ್ನ ಬಿಡ್ಬೋದು ಅಂತ. ಯಾಕೆ 7 ವರ್ಷಗಳಿಗಿಂತ ಕಡಿಮೆ ಶಿಕ್ಷೆಗೆ ಒಳಪಡುವಂಥ ಕಾಲಮ್ಗಳನ್ನ ಹಾಕಿ ನೀವು FIR ಮಾಡಿದ್ರಿ?
ಮುಚ್ಚು ದೊಣ್ಣೆ ತೆಗೆದುಕೊಂಡು ರಕ್ತಗಾಯಗಳನ್ನ ಮಾಡಿದ್ರೆ, ಹೆಣ್ಮಕ್ಳುಗಳನ್ನ ಬಟ್ಟೆ ಹಿಡಿದು ಹಲ್ಲೆ ಮಾಡಿದ್ರೆ ಅದು 7 ವರ್ಷಕ್ಕಿಂತ ಹೆಚ್ಚು ಪನಿಷ್ಮೆಂಟ್ ಆಗುವಂಥ ಕಲಂಗಳನ್ನ ಹಾಕಿ ನೀವು FIR ಮಾಡಬೇಕಾಗಿತ್ತು. ಜೊತೆಗೆ ನೀವೇ ಸುಮೋಟೋ ಕೇಸ್ ಮಾಡ್ಕೊಂಡು ನಾವ್ಯಾರು ಕೂಡ ದೂರು ಕೊಡದೇ ಇರೋ ರೀತಿಯಲ್ಲಿ ನೀವು ನಟನೆ ಮಾಡಿ ಚಿಕ್ಕ ಸೆಕ್ಷನ್ಗಳನ್ನ ಹಾಕಿ ಮನೆ ಕಳಿಸುವಂಥ ಕೆಲಸವನ್ನು ಮಾಡಿದಿರಿ. ಪರೋಕ್ಷವಾಗಿ ಅನಧಿಕೃತ ಸಂಸ್ಥೆಯವರ ಜೊತೆಯಲ್ಲಿ ನೀವು ಇಲಾಖೆಯವರು ನಿಂತಿದ್ದೀರಾ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ನವರು ಕೊಟ್ಟಿದ್ದೀವಿ. ನಮ್ಮ ಒತ್ತಾಯ ಏನಂತಂದರೆ ಬೆಂಗಳೂರು ಶಾಂತಿಯುತವಾಗಿರಬೇಕು. ಇಂಥ ರಕ್ತಪಾತಗಳು ಮಾಡ್ತಾ ಇರ್ತಕ್ಕಂಥ ಅನಧಿಕೃತ ಸಂಸ್ಥೆ ಯಾರು ಅವನು ಪ್ರಿನ್ಸಿಪಾಲ್ ಇದ್ದಾರೆ ಖಾಲಿದ್ ಮುಷರಫ್ ಮತ್ತು ಅವ್ರ ಸಹೋದರ ಇನ್ನಿಬ್ಬರು, ಅವರಿಬ್ಬರನ್ನೂ ಕೂಡ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು. ಮುಂದಿನ ದಿನ ಬೆಂಗಳೂರಿನಲ್ಲಿ ರಕ್ತಪಾತಗಳು ನಿಲ್ಲಬೇಕು ಅಂತಂದರೆ, ಜೊತೆಗೆ ಅನಧಿಕೃತ ಮದರಸನೂ ಕೂಡ ಬಂದ್ ಆಗಬೇಕು. ಈ ಯಾರೆಲ್ಲ ಹೆಣ್ಮಕ್ಳುಗಳಿಗೆ ಹಲ್ಲೆಗೊಳಗಾಗಿದ್ರೆ ಅವ್ರ ನ್ಯಾಯ ಸಿಗಬೇಕು ಅಂತಂದರೆ ಅವರನ್ನು ತಕ್ಷಣ ಜೈಲು ಕಟ್ಟುವಂಥ ಕೆಲಸ ಆಗಬೇಕು. ಇತರರು ಅಂತ 60 ಜನ ಇದ್ರು ಅಂತ ಮಾಡಿದರೆ 60 ಜನನೂ ನೀವು ಹುಡುಕಿ FIR ಮಾಡಿ ಅವ್ರನ್ನ ಜೈಲು ಕಟ್ಟುವಂಥ ಕೆಲಸ ಮಾಡಬೇಕು. ಅವ್ರನ್ನ ಬಿಡುಗಡೆ ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಇಲಾಖೆ ವಿಚಾರಣೆ ನಡೀಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ತಪ್ಪಿ ತಾವೇನಾದರೂ ಮೈ ಮರೆತು ಬಿಟ್ಬಿಟ್ರಿ ಅಂತಂದರೆ ಕನ್ನಡಿಗರು ಸುಮ್ಮನೆ ಕೂರುವಂಥ ಪ್ರಶ್ನೆ ಇಲ್ಲ. ಮುಂದಿನ ವಾರದಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಕೂತು ಈ ವಿಚಾರವನ್ನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಹೋರಾಟವನ್ನು ನಾವೆಲ್ಲರೂ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಮ್ಮ ಮೂಲಕ ನಾನು ರಾಜ್ಯದ ಜನತೆಗೆ ಮತ್ತು ಇಲಾಖೆಗೆ ತಿಳಿಸಿ ಬಯಸ್ತೇನೆ. ಸುದ್ದಿ ಮಾತು, ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ.